ಯಾವಾಗ ಆರಂಭ ಆಯಿತು ರೇವಣಸಿದ್ದೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ? ಶ್ರೀ ಗುರು ರೇವಣಸಿದ್ದೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 22/4/1919 ಇಸ್ವಿಯಲ್ಲಿ ಶತಮಾನೋತ್ಸವ ಮುಗಿಸಿದೆ ಹಾಗಾದ್ರೆ. ಹೌದು, ಆ ಸಾಲಿನಲ್ಲಿ ನಮ್ಮ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಮ್ಮದು ಎಂ ತಿಮ್ಮಯ್ಯ ಮತ್ತು ಅವರ ಸ್ನೇಹಿತರ ವರ್ಗದವರು ಸೇರಿಕೊಂಡು ತರೀಕೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಏನು ಕಣಿಗ್ಯಾಳು ಏನು ಸಿದ್ದರಾಮನಗೌಡ ಸಣ್ಣನಗೌಡ ಪಾಟೀಲ್ ಏನು ಪ್ರಾರಂಭ ಆಯಿತು, ತದನಂತರ ಅವರ ಒಂದು 10-12 ವರ್ಷಗಳ ಇದರ ಆದ ನಂತರವೇ ನಮ್ಮ ಸಂಘವನ್ನು ಅವರ ಮಾರ್ಗದರ್ಶನವನ್ನು ಪಡೆದು ಇಲ್ಲಿನ ನಮ್ಮ ಹಿರಿಯ ಸಹಕಾರಿ ಧುರೀಣರುಗಳು ಈ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿಗೆ 106 ವರ್ಷಗಳನ್ನು ನಮ್ಮದು ಈ ಸಹಕಾರ ಸಂಘ ಪೂರೈಸಿದೆ. ಸರ್, ಇದ್ರೆ ಯಾವುದೇ ಸಹಕಾರ ಸಂಘ ಆರಂಭ ಆಗ್ತದೆ, ಆ ಸಹಕಾರ ಸಂಘವನ್ನು ಆರಂಭಿಸ್ತಕ್ಕಂಥ ದಾವ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಅಥವಾ ಯಾವ ಶ್ರೀಮಂತರಿದ್ರಪ್ಪ ಇವನಿಗೆ ತೊಂದರೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕಲ್ಲ ಆರಂಭ ಆಗಿದೆ. ಸಹಕಾರಿ ಸಿಸ್ಟಮ್ ಜಾರಿ ಬಂದೆ ನಮಗೆ ತಿಳಿದಾಗೆ ಆ ಪ್ರದೇಶದ ಕಟ್ಟಕಡೆಯ ಮನುಷ್ಯರನ್ನ ಮೇಲೆತ್ತಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು, ಸೊ ಈ ವಿಚಾರದಲ್ಲಿ ನಿಮ್ಮ ಸಹಕಾರ ಸಂಘ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ ಸರ್? ನಮ್ಮ ಸಹಕಾರ ಸಂಘ ಪ್ರಾರಂಭದಿಂದ ಇದು ಅತ್ಯಂತ ಹಳೆಯದಾಗಿರೋದ್ರಿಂದ ಪ್ರಥಮವಾಗಿ ಆಗ KCC ಸಾಲಕ್ಕಿಂತ ಹೆಚ್ಚಿನದಾಗಿ ಅಡಮಾನ ಸಾಲವನ್ನು ನಮ್ಮಲ್ಲಿ ಕೊಡ್ತಾಯಿದ್ರು ಆರಂಭ ದಿನಗಳಲ್ಲಿ. KCC ತದನಂತರ ಬಂದಂಥ ಸಾಲದ ವ್ಯವಸ್ಥೆ, ಅಡಮಾನ ಸಾಲಗಳು ಕೊಡ್ತಾಯಿದ್ರು. ಮತ್ತು ವಿವಿಧ ಆಹಾರ ಪದಾರ್ಥಗಳನ್ನು ಕೊಂಡು ಮಾರಾಟ ಮಾಡ್ತಾಯಿದ್ರು. ಬಟ್ಟೆಯಿಂದ ಹಿಡಿದು ಒಬ್ಬ ಮನುಷ್ಯನಿಗೆ ಜೀವನ ಉಪಯೋಗಕ್ಕಾಗಿ ಬೇಕಾಗಿರ್ತಕ್ಕಂಥ ಎಣ್ಣೆ ಕಾಳುಗಳಿಂದ ಹಿಡಿದು ಬಟ್ಟೆ, ಬರೀ ನೋಟ್ ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ಈ ಸಂಸ್ಥೆಯಲ್ಲಿ ಇಟ್ಟು ಮಾರಾಟ ಮಾಡಿ ಅದರಿಂದ ಬಂದಂಥ ಲಾಭದಲ್ಲಿ ಈ ಸಂಸ್ಥೆ ನಡ್ಕೊಂಡು ಪುನಃ ಆಮೆಗಾಲಿನ ಹೆಜ್ಜೆಯಲ್ಲಿ ನಡ್ಕೊಂಡು ಬರ್ತಾ ಇವತ್ತು ಒಂದು ಸುಸ್ಥಿತಿಗೆ ಬಂದು ಪರವಾಗಿಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ನಮ್ಮ ಸಹಕಾರ ಸಂಘ ಇದೆ ಸರ್. ನಂತರ ಏನಾಗುತ್ತೆ ಅಂದರೆ ನೋಡಿ, ಸಹಕಾರ ಸಂಘ ಅಂದ ತಕ್ಷಣ ನೀವು ಇಷ್ಟೇ ಜನ ಗೆದ್ದು ಬರಲ್ಲ. ನೀವು ಗೆದ್ದೇನ 12 ಮೂಲ ಬರ್ತೀರಾ, ನೀವು ಮಾತ್ರ ಬರಲ್ಲ. ಸಂಘಟನೆ ನಿಮ್ಮದು ಒಂದು ಟೀಮ್ ಬರುತ್ತೆ. ಚುನಾವಣೆ ಆಗಿದ್ದೆ ಅಂದರೆ ಖಂಡಿತವಾಗ್ಲೂ ಒಂದು ಟೀಮ್ ಬರುತ್ತೆ. ಅದು ಅವರು ಯಾವ ಉದ್ದೇಶಕ್ಕೋಸ್ಕರ ಸಹಕರಿಸಿರ್ತಾರೆ ಅಂದರೆ ಅದು ಸೊಸೈಟಿ ನನಗೆ ಏನೋ ಒಂದು ಹೆಲ್ಪ್ ಆಗುತ್ತೆ, ನನಗೆ ಸಾಲ ಸಿಗುತ್ತೆ ಅಥವಾ ಮತ್ತೊಂದೇನಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಸಹಕಾರವನ್ನು ನೀಡಿರ್ತಾರೆ, ನೀವು ಚುನಾವಣೆಯಲ್ಲಿ ಹೆಲ್ಪ್ ಮಾಡಿರ್ತಾರೆ. ಆದರೆ ಏನಾಗುತ್ತೆ ನೋಡಿ, ಗೆದ್ದು ಬಂದ್ರೆ ಅವ್ರು ಸಾಲ ಕೊಡಿಸ್ಬಾರ್ದು ಅಂತಲ್ಲ, ನೀವು MTS ಮಾಡಬಾರ್ದು ಅಂತ ಅಲ್ಲ. ಇಲ್ಲಿ ಸಾಲ ಕೇಳಲಿಕ್ಕೆ ಹೋದ್ರೆ CEO ಏನು ಮಹಿಳಾ ಇದೆ, ಆ ಮಹಿಳಾ ಪ್ರಕಾರ ದಾಖಲಾತಿಯನ್ನು ಕೊಟ್ಟರೆ ಸಾಲವನ್ನು ಕೊಡ್ತಾರೆ. ಆದರೆ ನೀವಾಗಲ್ಲ, ಹಾಗಂತ CEO ಫೈನಲ್ ಅಲ್ಲ, ನೀವು ಹೇಗೆ ಹೇಳ್ತಾರೆ ಅದನ್ನ ನಾವು ಒಪ್ಪಬೇಕಾಗುತ್ತೆ. ಸೊ ಈ ವಿಚಾರದಲ್ಲಿ ನಾವು ಮಾತನಾಡೋದಾದ್ರೆ ನಿಮ್ಮ ಸಂಘ ಎಷ್ಟು ಮಟ್ಟಿಗೆ ಅಂಥವ್ರನ್ನ ದೂರ ಇರುತ್ತೆ, ಅಥವಾ ಅವ್ರಿಗೆ ಕೊಟ್ಟಂಥ ಸಾಲವನ್ನು ನೀವೇ ಕೂತು ವಸೂಲು ಮಾಡಿ ಈಗ ಇದು ಮಾಡ್ತೀರಾ ಸರ್? ಈ ವಿಚಾರ ಮಾತನಾಡೋದಾದ್ರೆ ರಾಜಕಾರಣವಾಗಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ? ಇಲ್ಲ, ನಮ್ಮಲ್ಲಿ ಕಳೆದ ಪ್ರಾರಂಭದ ದಿನಗಳಿಂದಲೇ ಷೇರುದಾರರ ಸಂಖ್ಯೆ ಬೇರೆ ಸಂಘಗಳಿಗೆ ಹೋಲಿಕೆ ಮಾಡ್ಕೊಂಡು ನಮ್ಮದು ಅತಿ ಹೆಚ್ಚು. ಯಾಕೆಂದರೆ ಆವಾಗ ಜೀವನೋಪಾಯಕ್ಕಾಗಿ ಸಾಲವನ್ನು ತೆಗೆದುಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸದಸ್ಯರು ಈ ಸಹಕಾರ ಸಂಘದ ಸದಸ್ಯರಾಗಿದ್ದರು ಆಗಿನ ಕಾಲದಲ್ಲಿ. ಯಾಕೆಂದರೆ ಅಗತ್ಯತೆ ಇತ್ತು. ಆಮೇಲೆ ಅಂದಿನ ರಾಜಕೀಯ ವ್ಯವಸ್ಥೆ ಅಡಿಯಲ್ಲಿ ರಾಜಕೀಯ ಶಿಫಾರಸ್ಸಿನ ಮೇಲೆ ಇಲ್ಲಿ ಸಾಲವನ್ನು ತೆಗೆದುಕೊಂಡು ಆ ಸಾಲದಿಂದ ತನ್ನ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡಿ ತನ್ನ ಬೆಳೆ ಬೆಳೆದಂಥ ಸಂದರ್ಭದಲ್ಲಿ ನಂತರ ಅದನ್ನು ತೀರಿಸಿಕೊಂಡು ಜೀವನೋಪಯೋಗ ಮಾಡುವಂಥ ವ್ಯವಸ್ಥೆ ಇರೋದ್ರಿಂದ ಆಗ ಆ ಕಾಲಕ್ಕೆ ತಕ್ಕಂತೆ ಆಗಿನ ಪರಿಸ್ಥಿತಿಗೆ ತಕ್ಕಂತೆ ಈ ಸಾಲ ವಿತರಣೆ ಮತ್ತು ಮರುಪಾವತಿಯ ವ್ಯವಸ್ಥೆ ಇತ್ತು. ತದನಂತರ ಕಾಲಾನಂತರ ಈ ಆಡಳಿತ ಮಂಡಳಿಗಳು ಬದಲಾವಣೆ ಆಗಿ ಮತ್ತು ಸಹಕಾರ ಸಂಘಗಳ ಇಲಾಖೆಯ ಕೆಲವು ಮಾರ್ಪಾಡುಗಳು ಮತ್ತು ಸುತ್ತೋಲೆಗಳು ನಿಯಮಗಳು ಬಂದಂಥ ಸಂದರ್ಭದಲ್ಲಿ ಮರುಪಾವತಿ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇಂಥ ಏನು ನಾವು ಜೀವನೋಪಯೋಗಕ್ಕಾಗಿ ನೀಡ್ತಾ ಇರ್ತಕ್ಕಂಥ ಬಟ್ಟೆ ಇರ್ಬೋದು, ಎಣ್ಣೆಕಾಳು ಇರ್ಬೋದು, ಆಹಾರ ಪದಾರ್ಥಗಳಿರ್ಬೋದು, ಅದನ್ನೆಲ್ಲವನ್ನು ಸಹ ಸರ್ಕಾರ ಆದಾಗೂ ನಮ್ಮ ಸೊಸೈಟಿಯಿಂದ ವಿತರಣೆ ಆಗ್ತಿತ್ತು. ಅವೆಲ್ಲವನ್ನು ಸಹ ಹಿಂದೆ ನಿಲ್ಲಿಸಿದ್ರು. ಯಾಕೆಂದರೆ ಮರುಪಾವತಿಯ ಆಗದಿದ್ದಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ನಂತರ ಏನಾಯಿತು ಅಂದರೆ ನಮ್ಮಲ್ಲಿ ಇವತ್ತಿನ ಪರಿಸ್ಥಿತಿಗೆ 2096 ಷೇರುದಾರರಿದ್ದಾರೆ. ನಮ್ಮಲ್ಲಿ 2096 ಷೇರುದಾರರಿದ್ದಾರೆ. 4000 ಇತ್ತು. ಇತ್ತೀಚಿನ ನಿಯಮಗಳ ಪ್ರಕಾರ ಅವರು ಹೆಚ್ಚುವರಿ ಶೇರ್ ಕಟ್ಟದಲ್ಲೇ ಇರದಲೆ ಮತ್ತು ಆಮೇಲೆ ಅವರು ನಮ್ಮಲ್ಲಿ ವ್ಯವಹಾರವನ್ನು ಸ್ಥಗಿತಗೊಳಿಸಿದ ಹಿನ್ನೆಲೆಯಲ್ಲಿ ನಮ್ಮದು ಈಗ ಕಡಿಮೆಯಾಗಿ 2096 ಜನ ಷೇರುದಾರಿದ್ದಾರೆ. ಆಮೇಲೆ KCC ಒಟ್ಟು ಅವ್ರದ್ದು ಡೆಪಾಸಿಟ್ ಅವ್ರದ್ದು ಒಂದು ಷೇರು ಮೊತ್ತ ಎಷ್ಟಿದೆ ಅಂದರೆ 1,21,81,000 ಷೇರು ಮೊತ್ತ ಇದೆ. ಮತ್ತು ಈ KCC ಸಾಲವನ್ನು ಪಡೆದಿರೋಂಥ ಸಂಖ್ಯೆ ಸುಮಾರು 800 ಚಿಲ್ಲರೆ ನಮ್ಮದು KCC ಸಾಲ ಪಡೆದಂಥವ್ರದ್ದಿತ್ತು. ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶ ಇದು ಕೇವಲ
ನಗರ ಪ್ರದೇಶದ ಕೇವಲ 22 ವಾರ್ಡ್ಗಳು, ತರೀಕೆರೆ ಪಟ್ಟಣ ಪಂಚಾಯಿತಿ ಇತ್ತು ಹಿಂದೆ, ಮೊದಲು ಪುರಸಭೆ ಇತ್ತು. ಈ ಪುರಸಭೆ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಈ ಸಹಕಾರ ಸಂಘ ಆ ವ್ಯಾಪ್ತಿ ಅಡಿಯಲ್ಲೇ ಕೆಲಸ ಮಾಡ್ತಾಯಿತ್ತು, ಬೇರೆ ಕಡೆ ಇಲ್ಲ. ಕೇವಲ 2 ಊರುಗಳನ್ನು ಮಾತ್ರ ನಾವು, ಅತ್ತಿಗನಾಳು ಅಂತ ಒಂದು ಮತ್ತು ಚಿಕ್ಕಾತೂರು ಅನ್ನೋ ಒಂದು 2 ಊರುಗಳನ್ನು ಮಾತ್ರ ನಾವು ಸೇರಿಸ್ಕೊಂಡಿದ್ವಿ ಅಷ್ಟೇ ಈ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ. ಯಾಕೆಂದರೆ ಅವರಿಗೆ ಬೇರೆ ದೂರವಾಗಿದೆ. ಆ ಪ್ರದೇಶದಲ್ಲಿರ್ತಕ್ಕಂಥ KCC ಸಾಲವನ್ನು ಏನು ನಾವು ಕೊಟ್ಟಿದ್ವಿ, ಸುಮಾರು 800 ಜನಕ್ಕೆ ಕೊಟ್ಟಿದ್ವಿ. ಈಗ ನಮ್ಮ ಬೈಪಾಸ್ ಹಾದು ಹೋಗಿರುವುದರಿಂದ ಆ ರಸ್ತೆಗಳ ಹಾದು ಹೋಗುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಸಾಲ ತಗೊಂಡಿರ್ತಕ್ಕಂಥ ರೈತರದ್ದು ಹೆಚ್ಚು ಕಮ್ಮಿ ಒಂದು ಇವತ್ತು 15 ಕೋಟಿ ಸಾಲದವರು 4 ಕೋಟಿ ಸಾಲ, ಅದು 4 ಕೋಟಿ ಸಾಲ ವಿತರಣೆ ಏನು ಪ್ರತಿ 4 ಕೋಟಿ ಸಾಲದಷ್ಟವ್ರದ್ದು ಎಲ್ಲ ರಸ್ತೆಗೆ ಹೋಗಿರೋದ್ರಿಂದ ಅವ್ರದ್ದೆಲ್ಲ ವಿತ್ಡ್ರಾ ಆಯಿತು. ಹಾಗಾಗಿ ನಮ್ದೀಗ 9 ಕೋಟಿಗೆ ಈಗ 8 ಕೋಟಿ ಚಿಲ್ಲರೆಗೆ ನಮ್ದೀಗ ಅಷ್ಟಕ್ಕೆ ನಾವು ವಿತರಣೆ ಮಾಡ್ತಾಯಿದ್ದೀವಿ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೊಸ ಸಾಲಗಳನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡದ ಕಾರಣ ನಮಗೆ ಮತ್ತಿವತ್ತು 10 ಕೋಟಿ ಸಾಲವಷ್ಟು ಅರ್ಜಿಗಳು ನಮ್ಮಲ್ಲಿ ದಾಖಲಾಗಿದೆ. 10 ಕೋಟಿಗೂ ಹೆಚ್ಚು ಅಂದರೆ ಹೆಚ್ಚು ಕಮ್ಮಿ ಒಂದು 200ರಿಂದ 300 ಜನ ರೈತರು ನಮ್ಮಲ್ಲಿ ಅರ್ಜಿಯನ್ನು ಗುಜರಾಯಿಸಿದ್ದಾರೆ. ಅರ್ಜಿಯನ್ನು ಹಾಕಿ ಕಳೆದ 4 ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಆಗಿದೆ. ಜೊತೆಯಲ್ಲಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ, ಈ DCC ಬ್ಯಾಂಕಿನ ಆಡಳಿತ ಮಂಡಳಿಯ ವ್ಯವಸ್ಥೆಯಲ್ಲಿ ಕೆಲವು ತೊಂದರೆಗಳಾಗಿ ನಮಗೆ ಈ ಜಾತಿ ಮತ್ತು ವ್ಯವಸ್ಥೆ ಅಡಿಯಲ್ಲಿ ಮತ್ತು ರಾಜಕಾರಣದ ವ್ಯವಸ್ಥೆ ಅಡಿ ತಾರತಮ್ಯ ಮಾಡಿ ನಮಗೆ ಕಳೆದ 4 ವರ್ಷಗಳಿಂದ 1 ರೂಗಳ ಸಾಲವನ್ನು ವಿತರಣೆ ಮಾಡಿದರೆ ನಾವು ಹಿಂದಕ್ಕೆ ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ, ನಮ್ಮ ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮದು ತಾಲೂಕು ನಂಬರ್ 1 ಹಾಗೂ ಅತ್ಯುತ್ತಮವಾದಂಥ ಗುಣಮಟ್ಟ ಮತ್ತು ಉತ್ತಮ ಸೇವೆ ನೀಡುವಂಥ ಒಂದು ಸಹಕಾರ ಸಂಘ ಇದಾಗಿತ್ತು ಸರ್. ಬಹಳಷ್ಟು ರೈತರು ಅರ್ಜಿನ ವಾಪಸ್ ತಗೊಂಡೋಗಿದ್ದಾರೆ ಸಾಲ ಕೊಡೋಕ್ಕಾಗ್ತದೆ. ನೋಡಿ, ನ್ಯಾಷನಲ್ ಬ್ಯಾಂಕ್ ನಾವು ನೋಡ್ತೇವೆ ಸಾಮಾನ್ಯವಾಗಿ, ರಾಷ್ಟ್ರೀಕೃತ ಬ್ಯಾಂಕ್ಗಳು, ಆ ಬ್ಯಾಂಕ್ಗಳಿಗೆ ಹೋದಾಗ ಟೈಮಿಂಗ್ಸ್ ಇರುತ್ತೆ. 9ರಿಂದನೋ 10ರಿಂದನೋ 3 ಗಂಟೆಗೆ ಫಿಕ್ಸ್ ಮಾಡಿ ಬಿಡ್ತಾರೆ ಅವರು. ಅದ್ರ ಮೇಲೆ 1 ನಿಮಿಷ ಕೂಡ ಕೆಲಸ ಮಾಡಲ್ಲ. ನಾವು ಬೇಕಾದ್ರೆ ಗ್ರಾಹಕರಿಗೆ ಯಾವುದೇ ತೊಂದರೆಯಲ್ಲಿ ತಿಂದಿದ್ರು ಕೂಡ ಹೊರಗಡೆ ಕಳಿಸ್ತಾರೆ, ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ. ನಮ್ಮ ಕೋಆಪರೇಟಿವ್ ಸೊಸೈಟೀಸ್ ಆಗಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಅವನ್ನೆಲ್ಲ ಚಿಕ್ಕಮಂಗ್ಳೂರು ಇರ್ತಾರೆ, ಫೋನ್ ಮಾಡ್ತಾರೆ, ನಾಳೆ ಬರ್ತಾ ಇದ್ದೀನಿ, ನಾನು ಒಂದು ಸಾಲ ಕಟ್ಟಬೇಕು ಕೂಡ, ನಾಳೆ ಶೂನ್ಯ ಬಿಟ್ಟಿದ್ದಾರೆ ಮುಗಿದ್ರೆ ವೆಯ್ಟ್ ಮಾಡಿ ಅಂದರೆ ಕಾಯ್ತಾರೆ. ಅವರು 8 ಅಲ್ಲ 9 ಗಂಟೆವರೆಗೂ ಬೇಕಾದ್ರೆ ಕಾಯ್ತಾರೆ. ಅವ್ರು ಮನೆ ಹತ್ರ ಬೇಕಾದ್ರೆ ಹೋಗಿ ಕನೆಕ್ಟ್ ಮಾಡ್ಕೊಂಡು ಬರ್ತಾರೆ. ಆ ಮಟ್ಟಿಗೆ ಕೆಲಸವನ್ನು ಮಾಡ್ತಾರೆ. ಅವ್ರು ಗೊಬ್ಬರ ಕೊಡಬೇಕು, 5 ಗಂಟೆಗೆ ಬಂದ್ಬೇಕಾದ್ರೆ ಗೊಬ್ಬರ ಕೊಡ್ತಾರೆ. ಇಷ್ಟೆಲ್ಲ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಸಹಕಾರ ಸಿಬ್ಬಂದಿಗೆ ಸಿಗ್ತಕ್ಕಂಥ ಸವಲತ್ತುಗಳು ಮತ್ತು ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳ ನೌಕರಿಗೆ ಸಿಗ್ತಕ್ಕಂಥ ಸವಲತ್ತುಗಳು ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ನೀವು ದುಡಿಯೋ ಬಂಡವಾಳದ 2%ಗಿಂತ ಹೆಚ್ಚು ಸಂಬಳವನ್ನು ಕೊಡಲಿಕ್ಕಾಗಲ್ಲ. ಆದರೂ ಕೂಡ ಒಂದು ತೃಪ್ತಿಕರವಾದಂಥ ವೇತನವನ್ನು ಕೊಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಸೊ ಈ ವಿಚಾರದಲ್ಲಿ ನಿಮ್ಮ ಎಷ್ಟು ಮಟ್ಟಿಗೆ ನಿಮ್ಮ ಸಿಬ್ಬಂದಿಗಳಿಗೆ ಒಂದು ಒಳ್ಳೆಯ ವೇತನವನ್ನು ಅಥವಾ ಸೌಲಭ್ಯಗಳನ್ನು, ಸಾಲವನ್ನು ನೀಡ್ತಾ ಇದ್ದಾರೆ? ನಮ್ಮ ಸಹಕಾರ ಸಂಘಗಳಲ್ಲಿ 5 ಜನ ಕೆಲಸಗಾರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮದು 10 ಜನ ಕೆಲಸ ಮಾಡುವ ಕೆಲಸವನ್ನು 5 ಜನ ಕೆಲಸ ಮಾಡ್ತಾರೆ. ಯಾಕೆ ಅಂದರೆ ಅದರಲ್ಲಿ ನಮ್ಮ ಎಲ್ಲ ನಿರ್ದೇಶಕರು ಪ್ರತಿದಿನ ಒಬ್ಬರಲ್ಲ ಇಬ್ಬರು ಬಂದು ಅವ್ರ ಜೊತೆಗೆ ಅವರಿಗೆ ಸಹಾಯ ಹಸ್ತವನ್ನು ಚಾಚುವುದರ ಮೂಲಕ ಅವರ ಕೆಲಸಗಳನ್ನು ಸಹ ಇವರು ಸೇರಿಸ್ಕೊಂಡು ಅವರಿಗೆ ಸಹಾಯ ಮಾಡೋದ್ರ ಮುಖೇನ. ಯಾಕೆಂದರೆ ಈ ಸಂಸ್ಥೆ ಉನ್ನತೀಕರಣ ಆಗಬೇಕು, ಇದು ಇನ್ನೂ ಅಭಿವೃದ್ಧಿ ಶ್ರೇಯಸ್ಸನ್ನು ಹೊಂದಬೇಕು ಅನ್ನೋ ಕಾರಣದಿಂದ ಅವರಿಗೆ ಗೊತ್ತಿಲ್ಲದ ಮಾಹಿತಿಗಳನ್ನು ಪ್ರತಿದಿನಗಳಲ್ಲಿ ಎಕ್ಕಿ ಇಲಾಖೆಯಿಂದ ತಂದು ಜೊತೆಯಲ್ಲಿ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಕೊಂಡು, ಷೇರುದಾರರಿಗೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಕೊಂಡು ನಾವು ಇವರು ತುಂಬ ಅರ್ಜಿಗಳನ್ನು ನಾವೇ ತುಂಬಿಕೊಟ್ಟು ಇವರು ಕಲೆಕ್ಟ್ ಮಾಡಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ನಾವೇ ಕಲೆಕ್ಟ್ ಮಾಡಿ ಇವರ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿ ಕೇವಲ ಕಚೇರಿ ಒತ್ತಡವನ್ನು ಮಾತ್ರ ಕೊಟ್ಟು ಇವರು ಕೆಲಸ ಮಾಡ್ತಾಯಿದ್ದೇವೆ. ಉತ್ತಮವಾದಂಥ ಸಂಬಳವನ್ನು ಈ ಪರಿಸ್ಥಿತಿಗೆ ಅನುಗುಣವಾಗಿ ಅವರಿಗೆ ನಾವು ನೀಡ್ತಾ ಇದ್ದೇವೆ. ಆದರೆ ನಮ್ಮದು ಇನ್ನೂ ಅವರಿಗೆ ಹೆಚ್ಚಿನ ಹಣವನ್ನು ನೀಡಲಿಕ್ಕೆ ನಮಗೆ ಸಾಧ್ಯತೆ ಇತ್ತು. ಏನು ಕಳೆದ 2 ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋದಂಥ ಸಂದರ್ಭದಲ್ಲಿ 4 ಕೋಟಿಗೆ ನಮಗೆ ಪ್ರತಿ ವರ್ಷ 8 ರಿಂದ 10 ಲಕ್ಷ ರೂಗಳು ನಮಗೆ ಹಿನ್ನಡೆ ಆಗಿರೋದು, ಲಾಭದ ಹಿನ್ನಡೆ ಆಗಿರೋದ್ರಿಂದ ಅವರಿಗೆ ಸಂಬಳವನ್ನು ಹೆಚ್ಚುವರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರ ನಮಗೆ ಇರುವ ಅರ್ಜಿಗಳಿಗೆ KCC ಸಾಲವನ್ನು ವಿತರಣೆ ಮಾಡಿದ್ದೆ ಆದರೆ ನಮಗೊಂದು 10 ಕೋಟಿ ರೈಸ್ ಆಗುತ್ತೆ. ಆ ಸಂದರ್ಭದಲ್ಲಿ 10 ಕೋಟಿ ಹೆಚ್ಚಾದಾಗ ಅವರಿಗೆ ಸಂಬಳದ ಏರುವಿಕೆಯನ್ನು ನಾವು ಅಥವಾ ಹೆಚ್ಚಿಸುವಿಕೆಯನ್ನು ಆ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ಯೋಚನೆ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ನೋಡಿ ಸರ್, ಇಲ್ಲಿ ಯಾರೇ ಒಬ್ಬ ಸಿಬ್ಬಂದಿಯನ್ನು ನೇಮಕ ಮಾಡ್ಕೊಳ್ಳಿ, ಸರ್ಕಾರದ ಅನುಮತಿ ಬೇಕು, ಇಲಾಖೆ ಅನುಮತಿ ಬೇಕು. ಇಲಾಖೆ ಸರ್ಕಾರದ ಅನುಮತಿ ಇಲ್ಲದೆ ಯಾವೊಬ್ಬ ನೌಕರನ್ನು ಒಳಗಡೆ ಕೂರಿಸ್ಕೊಳ್ಳಾಗಿಲ್ಲ. ಆದರೆ ನೋಡಿ ಏನಾಗುತ್ತೆ, ನಿಮ್ಮ ನೇಮಕ ಮಾಡ್ಕೋಬೇಕಾದ್ರೆ ಸರ್ಕಾರ ಹೇಳುತ್ತೆ ನಮ್ಮ ಅನುಮತಿ ಅಂತ ತಗೊಳ್ಳಿ, ನಮ್ಮ ಅನುಮತಿ ತಗೊಳ್ಳದೆ ನೀವು ನೇಮಕ ಮಾಡಬೇಡಿ ಅಂತ.
ಆದ್ರೆ ನೇಮಕಾತಿ ಆದ ನಂತರ ಅದೇ ಸರ್ಕಾರ ಯಾಕೆ ನೀವು ನಮ್ಮ ಸಿಬ್ಬಂದಿ ಅಲ್ಲ, ನಿಮ್ಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ, ನೀವು ನಾವು ಹೇಳಿದ ನಿಯಮ ಮಾತ್ರ ಪಾಲಿಸಬೇಕು, ಆದ್ರೆ ಸಂಬಳ ನಾವು ಕೊಡಲ್ಲ, ಸೊಸೈಟಿ ಲಾಭದಲ್ಲಿದ್ದರೆ ಸಂಬಳವನ್ನು ತಗಲಿ, ರಸ್ತೆಲಿತ್ತ ನೀವು ಪುಕ್ಷಟೆ ಕೆಲಸ ಮಾಡಿ ಅಂತ ಎಸ್ ಎ ನೌಕರರಾಗಿ ಈ ವಿಚಾರದ ಬಗ್ಗೆ ಮಾತಾಡೋದು. ಯಾಕಂದ್ರೆ ಈಕೋ ಸ್ಯಾಲರಿ ಇಲ್ಲ. ಒಂದು ಸೊಸೈಟಿಗೆ ಹೋದ್ರೆ 7th ಪೇ ಕಮಿಷನ್ ಕೊಟ್ಟಿದ್ದಾರೆ. ಅದೇ ತರ ಮತ್ತೆಲ್ಲ ಹೋದ್ರೆ 18,000 ಸಂಬಳ ಕೊಡ್ತಾರೆ. ಮತ್ತೆಲ್ಲ ಟ್ಯಾಕ್ಸ್ ಇತ್ತಂದ್ರೆ 5,000ದಿಂದ ಆರಂಭ ಆಗುತ್ತೆ, 5,000ದಿಂದ. ಈಕೋ ಸ್ಯಾಲರಿ ಇಲ್ಲ. ಇದ್ರ ಬಗ್ಗೆ ನೌಕರರಾಗಿ ಸಿಇಒ ಆಗಿ ಮಾತಾಡೋದಾದ್ರೆ ಹೇಳಿ ಸರ್. ನಮ್ಮದು ಜಿಲ್ಲಾ ಮಟ್ಟದಲ್ಲಿ ಒಂದು ಯೂನಿಯನ್ ಇದೆ ಸರ್. ಜಿಲ್ಲಾ ಮಟ್ಟದ ಯೂನಿಯನ್ ಅಲ್ಲಿ ನಾವು ರಾಜ್ಯ ಮಟ್ಟದ ತನಕ ನಾವು ಒಂದು ಸಂಘಟನೆಗೆ ಹೋಗಿ ಕಳಿಸ್ಕೊಟ್ಟಿದ್ವಿ. ಅದೊಂದು ನಾವು ತುಂಬಾ ಆಗಿದೆ. ಅದು ಯಾವುದೇ ಹೇಳಿದ ನೀವು ಹೇಳಿದಂಗೆ AR ಆಫೀಸು DR ಆಫೀಸಿಗೆಲ್ಲ ನಾವು ಎಲ್ಲ ರಿಕ್ವೆಸ್ಟ್ ಎಲ್ಲ ಕೊಟ್ಟು ಸಂಘದಿಂದ ಎಲ್ಲ ಇದು ಮಾಡಿದ್ವಿ. ಇತ್ತೀಚೆಗೆ ಒಂದು 10 ತಿಂಗಳಲ್ಲಿ ಇದು ಮಾಡಿದ್ವಿ. ಅವ್ರೇನು ಹೇಳ್ತಾರೆ ಅಂದರೆ ನಿಮ್ಮ ಆಡಳಿತ ಮಂಡಳಿ ಮನವೊಲಿಸ್ಬಿಟ್ಟು ಇದು ಮಾಡಿ, ಯಾವುದೇ ಸರ್ಕಾರ ನಿಮಗೆ ಯಾವುದೇ ಇದನ್ನು ಬರೋದಿಲ್ಲ, ನಿಮ್ಮ ಆಡಳಿತ ಮಂಡಳಿಯಲ್ಲಿ ನಿಮ್ಮ ದುಡಿಯೋ ಬಂಡವಾಳ ನಿಮ್ಮ ಇದನ್ನೆಲ್ಲ ರೈಸ್ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ ಅಂತ ಸರ್ಕಾರ ಯಾವುದೇ ನಿಮಗೆ ಸವಲತ್ತು ಕೊಡೋದಿಲ್ಲ ಅಂತ ಹೇಳಿ ತುಂಬನೇ ನಾವು ಸೈಟ್ಗಳೆಲ್ಲ ಹೋಗಿ ಸ್ಟ್ರೈಕೆಲ್ಲ ಮಾಡಿ ನಮ್ಮ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳು ನಾವೆಲ್ಲ ಹೋಗಿದ್ವಿ. ಇದು ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ನಾವೆಲ್ಲ ಇದಕ್ಕೆ ಧಾರವಾಡ ಯೂನಿವರ್ಸಿಟಿಗೆಲ್ಲ ಹೋಗಿ ಅಲ್ಲಿ ಒಂದು DR ಆಫೀಸ್ನ ಅವರು ಮೀಟಿಂಗ್ ಕರೆದ್ರು, ಅಲ್ಲೆಲ್ಲ ಹೋಗಿದ್ವಿ. ಇದಕ್ಕೆ ಯಾವುದೇ ಥರದ ಸ್ಪಂದನೆ ಇಲ್ಲ ಸರ್. ನಮ್ಮ ರಾಜ್ಯ ಮಟ್ಟದ ಗ್ರೂಪ್ ಇದೆ ಸರ್. ಗ್ರೂಪಲ್ಲಿ ಡೈಲಿ 10-20 ಮೆಸೇಜ್ ಬರ್ತಿರ್ತಾರೆ, ಯಾರು ಹಂಗಾಗಿ ನಾವು ಅದನ್ನು ಇದಕ್ಕೆ ಬಿಟ್ಟಿದ್ದೀವಿ. ಯಾವುದೋ ನಮ್ಮ ಈಡೇರಿಸೋಕ್ಕಾಗಲ್ಲ ಸರ್ಕಾರ ನಮ್ಮ ಮನವಿನ ಅಂತೇಳಿ ಹೋರಾಟ ಮಾಡ್ಬೇಕಾಗಿಲ್ಲ. ಏನೋ ಈ ಚೇರಲ್ಲಿ ಕೂತಿರ್ತಾರಲ್ಲ, ಇವರೆಲ್ಲರೂ ಕೂಡ ಇಲ್ಲಿಂದಲೇ ಹೋಗ್ತಕ್ಕಂಥದ್ದು. ಇವರು ಇವತ್ತು ಇಲ್ಲಿ ಕೂತಿರ್ಬೋದು, ನಾಳೆ ಇವರು ಶಾಸಕ ಆಗ್ಬೋದು, ಅದು ಮಂತ್ರಿ ಆಗ್ಬೋದು. ಆ ಮಂತ್ರಿ ಆದವರಿಗೆ ನಿಮ್ಮ ಬಗ್ಗೆ ಗೊತ್ತಿರುತ್ತೆ. ಇಲ್ಲಿ ಚೇರಲ್ಲಿ ಕೂತೋದ್ರಿಂದ ನನ್ನ ಸಿಬ್ಬಂದಿಗಳಿರ್ತಾರೆ, ಸಹಕಾರ ಕ್ಷೇತ್ರ ಏನು ಅಂತ. ಬಟ್ ಅಲ್ಲಿ ಹೋದಾಗ ಅಲ್ಲಿ ಮರ್ಕದ್ರೆ ಅಷ್ಟೇ, ಮರ್ಕೊಂಡು ಮಾಡೋದ್ರಿಂದ ಏನು ಮಾಡುವಂತಿಲ್ಲ ಈ ವಿಚಾರ. ಜೊತೆಗೆ ಕೆಲವರು ಹೊಟ್ಟೆ ತುಂಬಿದೆ. ಈಗ ದೊಡ್ಡ ದೊಡ್ಡ ಸೊಸೈಟಿಗಳಿಗೆ ಅಗತ್ಯ ಇಲ್ಲ. ಸಣ್ಣ ಪುಟ್ಟ ಸೊಸೈಟಿಗಳು ಅಯ್ಯೋ ನನಗೆ ಅದು ಬರಲ್ಲ ಅಂತ ಅವ್ರು ಬರಲ್ಲ. ಹಾಗಾಗಿ ಮಧ್ಯಸ್ಥಿಗೆ ಆಗಿರ್ತಕ್ಕಂಥ ಕೆಲವು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ಸಮಸ್ಯೆ ಆಗಿರ್ತಕ್ಕಂಥದ್ದು ಸರ್. ನಂತರ ಇನ್ನೊಂದೇನಾಗುತ್ತೆ ಅಂತಂದ್ರೆ ಸಾಲ ಕೊಟ್ಟು ನೀವು ಎಷ್ಟು ಮಟ್ಟಿಗೆ ಸಾಲವನ್ನು ಕೊಟ್ಟರೆ ವಸೂಲಾತಿ ಅಷ್ಟರ ಮಟ್ಟಿಗೆ ಇರಬೇಕು. ಈ ಸಾಲ ಕೊಟ್ಬಿಟ್ಟು ವಸೂಲಾಗಿಲ್ಲ ಅಂತಂದ್ರೆ ಬ್ಯಾಂಕ್ ಯಾವುದೇ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ವಿಚಾರದಲ್ಲಿ ನಿಮ್ಮ ಬ್ಯಾಂಕ್ ಎಷ್ಟು ಮಟ್ಟಿಗೆ ಯಶಸ್ಸನ್ನು ತೋರಿಸಿದೆ, ಎಷ್ಟು ಮಟ್ಟಿಗೆ ವಸೂಲಾತಿ ಆಗ್ತಾ ಇದೆ ನಿಮ್ಮಲ್ಲಿ? ಇಲ್ಲ, ನಮ್ಮಲ್ಲಿ ಅತ್ಯಂತ ವಸೂಲಾತಿಯಲ್ಲಿ 99% ನಾವು ಹೊಂದಿದ್ದೇವೆ. ನಾವೀಗಾಗಲೇ ಸಾಲ ಕೊಟ್ಟಿರೋದು, ನಾವು ಅಡಮಾನ ಸಾಲನೇ ಜಾಸ್ತಿ ಕೊಟ್ಟಿದ್ದೇವೆ. ಸುಮಾರು 80 ಲಕ್ಷದಷ್ಟು ಅಡಿಕೆ ಅಡಮಾನ ಸಾಲ ಕೊಟ್ಟಿದ್ದೇವೆ. 1,54,00,000ದಷ್ಟು ಬಂಗಾರದ ಗೋಲ್ಡ್ ಲೋನ್ ಕೊಟ್ಟಿದ್ದೇವೆ. ಮತ್ತು ಗೊಬ್ಬರ ಸಾಲ ನೋಡಿ, ವಿಶೇಷವಾಗಿ ಎಲ್ಲಿ ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಸಹಕಾರ ಸಂಘದಲ್ಲಿ ರೈತರಿಗೆ ಸಾಲವಾಗಿ ಗೊಬ್ಬರವನ್ನು ವಿತರಣೆ ಮಾಡ್ತಾರೆ. ಗೊಬ್ಬರ ಸಾಲ ಕೊಡ್ತಾ ಇದ್ದೇವೆ. ಅವರು KCC ಲೋನ್ ಪಾವತಿ ಮಾಡುವಂಥ ಸಂದರ್ಭದಲ್ಲಿ ಆ ಹಣವನ್ನು ನಾವು ಕಟ್ಟಿಸ್ಕೊತಾ ಇದ್ದೀವಿ. ಇದು ವಿಶೇಷವಾದಂಥ ಯೋಜನೆ ನಮ್ಮಲ್ಲಿ. ಹೌದು, ಅಲ್ಲಿ ತನಕ ವರ್ಷಕ್ಕೆ ಒಮ್ಮೆ ಅವ್ರು ಕಟ್ಟಬೇಕಾದ್ರೆ ಅವ್ರದ್ದು KCC ಲೋನ್ ಯಾವಾಗ ರಿನ್ಯೂವಲ್ಗೆ ಬರುತ್ತೋ ಆ ಸಂದರ್ಭದಲ್ಲಿ ಆ ಗೊಬ್ಬರದ ಹಣವನ್ನು ಕಟ್ಟಿ ಅವರು ಕ್ಲಿಯರ್ ಮಾಡ್ಕೊಬೋದು. ಅವರಿಗೆ ವಿಶೇಷವಾಗಿ ರೈತರಿಗೆ ಅನುಕೂಲ ಆಗಬೇಕು, ಅವ್ರ ಹತ್ರ ಹಣಕಾಸು ಅಂತೇಳಿ ಗೊಬ್ಬರ ಸಾಲವನ್ನು ವಿತರಣೆ ಮಾಡಿದ್ದೇವೆ. ಹಾಗೆ ಒಂದು 50 ಲಕ್ಷದಷ್ಟು ವಾಹನ ಸಾಲವನ್ನು ಕೊಟ್ಟಿದ್ದೇವೆ. ಈಗ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ವಿಶೇಷ ನಮಗೆ, ಯಾಕೆಂದರೆ FD ನಮ್ಮಲ್ಲಿ ಇಡಕ್ಲಿಕ್ಕೆ ಬರ್ತಾ ಇದ್ದಾರೆ. ಬಟ್ ನಮ್ಮ ಸಾಲ ಮರುಪಾವತಿ ಮಾಡುವಲ್ಲಿ ನಮ್ಮ ಸಿಬ್ಬಂದಿ ಕೊರತೆ ಇದೆ. ಜೊತೆಯಲ್ಲಿ ನಾವು ಕೊಟ್ಟಂಥ ಸಾಲವನ್ನು ನಾವು ವಸೂಲಾತಿ ಮಾಡಬೇಕಾದ್ರೆ ಈ ಪ್ರಸ್ತುತ ಸಂದರ್ಭದಲ್ಲಿ ಯಾವುದಾದರೂ ಭದ್ರತೆ ಇಟ್ಕೊಂಡೇ ಕೊಡಬೇಕಾಗಿರ್ತಕ್ಕಂಥದ್ದು ಸಹಕಾರ ಸಂಘದ ಒಂದು ಕರ್ತವ್ಯ ಆಗಿದೆ. ಈ ಭದ್ರತೆ ಇಲ್ಲದೆ ಕೇವಲ ಶಿಫಾರಸ್ಸಿನ ಮೇಲೆ ಮತ್ತು ಚೆಕ್ಕಿನ ಮೇಲೆ ಇಂಥವ್ರು ಕೊಟ್ಟರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಕೊಡ್ಬೋದು, ಎಷ್ಟಿದ್ರೂ ಸಾಕಾಗೋದಿಲ್ಲ. ಆದ್ದರಿಂದ ನಾವು ಭದ್ರತೆ ಹಿತದೃಷ್ಟಿಯಿಂದ, ಬ್ಯಾಂಕಿನ ಉಳಿವಿನ ಹಿತದೃಷ್ಟಿಯಿಂದ ನಾವು ಏನು ಕೊಡಬೇಕು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಲವನ್ನು ಇದುವರೆಗೂ ನಾವು ವಿತರಣೆ ಮಾಡಿದ್ದೇವೆ. ಅದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೇವೆ.